JDS ಕಾರ್ಯಕರ್ತರು ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ. ನಮ್ಮ ಜೊತೆ ಮಾಜಿ ಸಚಿವರಂತಹ ಸಾರಾ ಮಹೇಶ್ ಅವರು ಇದ್ದಾರೆ. ನಾನು ಮಾತಾಡಿಸ್ತೀನಿ. ಸರ್, ಪ್ರತಿಭಟನೆ ಮಾಡ್ತಿದ್ರಿ ಸರ್, ಬಟ್ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ನೋಡಿ, ಕೆಲವು SIT ಅಧಿಕಾರಿಗಳು ಕೆಲವು ಕಾಂಗ್ರೆಸ್ ರಾಜಕಾರಣಿಗಳ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ. ನಾವು 4 ದಿವಸ ಆಯಿತು SIT ಅವರ ವಶಕ್ಕೆ ಸಂತ್ರಸ್ತೆ ಅನ್ನುವಂಥವ್ರನ್ನ ತೆಗೆದುಕೊಂಡು ಅಂತ ನಾವು ಮೀಡಿಯಾದಲ್ಲಿ ನೋಡಿದ್ದೀವಿ. ಯಾಕೆ 164 ಎಂಕ್ವೈರಿಗೆ ಜಿಲ್ಲಾಧಿಕಾರಿ ಇದು ಮ್ಯಾಜಿಸ್ಟ್ರೇಟ್ರ ಮುಂದೆ ಅವರನ್ನ ಇಲ್ಲಿವರೆಗೆ ಹಾಜರುಪಡಿಸಿಲ್ಲ? ಏನು ಹುನ್ನಾರ ಮಾಡ್ತಾ ಇದ್ದೀರಿ? ಹಾಜರುಪಡಿಸಿ, ಸತ್ಯಾಸತ್ಯತೆ ಈ ರಾಜ್ಯದ ಈ ದೇಶದ ಜನತೆಗೆ ಗೊತ್ತಾಗ್ಲಿ. ಅವ್ರ ಸಂಬಂಧಿಕರನ್ನೆಲ್ಲ ಯಾಕೆ ಕರ್ಸ್ಕೊಂಡಿದ್ದೀರಿ ನಮ್ಮ ತಾಲೂಕಿಂದ? ಅಂದ್ರೆ KR ನಗರ ತಾಲೂಕಿನ ಹಲವರನ್ನ ಬೆಂಗಳೂರು ಕರ್ಕೊಂಡಿದ್ದಾರೆ ಅಂತ ಸರ್. ಈ ಸಂತ್ರಸ್ತೆ ಅನ್ನೋರ್ ಸಂಬಂಧಿಕರನ್ನ ಕರ್ಸ್ಕೊಂಡಿದ್ದಾರೆ. ಯಾವ ಖಾಸಗಿ ಹೋಟ್ಲಲ್ಲಿ ಇಟ್ಟಿದ್ದಾರೆ? ಇದ್ರ ಹಿಂದೆ ಕಂಪ್ಲೇಂಟ್ ಯಾರು ಕೊಟ್ರು? ಎಲ್ಲಿಂದ ಫೋನ್ ಮಾಡಿದ್ರು? ಯಾವ ಲಾಯರ್ ಡ್ರಾಫ್ಟ್ ಮಾಡ್ದ? ಎಲ್ಲವನ್ನೂ ತನಿಖೆನಲ್ಲಿ ಬಹಿರಂಗಪಡಿಸಿ. ಸರ್, ಈ ಪ್ರಕರಣದ ಹಿಂದೆ ಯಾರು ಇರ್ಬೋದು ಅಂತ ಸರ್ CDN ಹೇಳಿದಾರಲ್ಲ, ನಾನೇನು ಹೇಳೋದು? ದೇವರಾಜ್ ಹೇಳಿದಾರಲ್ಲ, ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರಿದ್ದಾರೆ ಅಂತ ದೇವರಾಜ್ ಹೇಳಿದಾರೆ. ಸರ್, ಕಾರ್ತಿಕ್ನ ಯಾಕೆ ಇನ್ನೂ ವಶಕ್ಕೆ ತೆಗೆದುಕೊಂಡಿಲ್ಲ? ನೀವು ಕೇಳಬೇಕು. ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗನೂ ಒಂದಲ್ಲ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ. ಕೇಳಿ ಅವ್ರನ್ನ ಯಾಕೆ ಅಂತ. ಅಲ್ಲ ಸರ್, SIT ತನಿಖೆ ಸ್ಪಷ್ಟವಾಗಿ ನಡೀತಿದೆ ಅಂತ ಅನಿಸ್ತಿದೆ ಸರ್. ಅದು ಸರಿಗಿಲ್ಲ ಅಂತಾನೆ ನಾವು ಈ ಹೋರಾಟ. ಸರ್, ಆ ಮಹಿಳೆ ಎಲ್ಲಿ ಸಿಕ್ಕಿದ್ರು ಅಂತ ಸರ್? ಈಗ ಕಿಡ್ನಾಪ್ ಆಗಿರೋ ಮಹಿಳೆ ನೋಡಿದ್ರಲ್ಲ, ಪವಿತ್ರ ಹರೀಶ್ ಹುಣಸೂರಲ್ಲಿ. ಅವ್ರು ಹೋಗಿ ಅವ್ರ ಮನೆಗೆ ಅವ್ರು ಎಷ್ಟೊತ್ತಿಗೆ ಬಂದ್ರು, ಯಾರು ಕರ್ಸ್ಕೊಟ್ಟವ್ರು ಅವ್ರನ್ನ ಕೇಳಿ ಅವರೇ ಹೇಳ್ತಾರೆ. ತೋಟದ ಮನೆ ಸಿಕ್ಕಿದ್ರು ಅಂತ ಆರೋಪ ಮಾಡಿದ್ರು. ಎಲ್ಲ ತೋರ್ಸಕ್ ಹೇಳಿ, ಕ್ಲಿಪ್ಪಿಂಗ್ ಬಿಡಕ್ ಹೇಳಿ. ಎಲ್ಲಿದೆ? ಯಾಕೆ ಹೇಳಲಿಲ್ಲ? ಯಾಕೆ ಮೀಡಿಯಾದವ್ರು ಹೋಗ್ಲಿಲ್ಲ ಅಲ್ಲಿಗೆ? ಕೇಳಿ ಹರೀಶ್ ಅವ್ರನ್ನ, ಪವಿತ್ರ ಹರೀಶ್ ಅವ್ರನ್ನ. ಅವ್ರ ಸಂಬಂಧ ರೇವಣ್ಣ ಅವ್ರಿಗೆ ಅನಾರೋಗ್ಯ ಕಾಡ್ತಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರ ಉದ್ದೇಶನೇ ನಮ್ಮ ಪಾರ್ಟಿ ಲೀಡರ್ಗಳನ್ನ ನಮ್ಮನ್ನ ಹತ್ತಿಕ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ಲಿ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರಂತಹ ಸಾರಾ ಮಹೇಶ್ ಅವರ ಮತಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.